ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸೌಮ್ಯ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಈ ವಿಡಿಯೋ ಬಂದು ನಾವು ವಯನಾಡಲ್ಲಿರೋ ಅವಡೆಲ್ ರೆಸಾರ್ಟ್ಗೆ ಹೋಗಿದ್ದಂಥ ವಿಡಿಯೋ. ನಾವು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಕಾರ್ಗೆ ಅಂತ ಕಾಯ್ತಾ ಇದ್ವಿ. ಕೊನೆಗೂ ಹರೀಶಣ್ಣ ಕಾರ್ ತೊಗೊಂಡು ಬಂದೇ ಬಿಟ್ಟರು. ಬಟ್ ನನ್ನ ಬೇಬಿ ಇನ್ನೂ ಎದ್ದಿರಲಿಲ್ಲ. ಎಬ್ಸೋಕ್ಕೆ ತುಂಬಾ ಟ್ರೈ ಮಾಡಿದೆ, ಬಟ್ ಎದ್ದೇಳಲಿಲ್ಲ. ಬಿಕಾಸ್ ನಾವು ಹೊರಟಿದ್ದು ಬೆಳಗ್ಗೆ 5 ಗಂಟೆಗೆ. ಸೊ ಅವಳನ್ನ ಹಾಗೆ ಎತ್ಕೊಂಡು ಅಲ್ಲಿಂದ ಹೊರಟ್ವಿ. ಮತ್ತು ಇನ್ನೊಬ್ಬರು ಫ್ರೆಂಡ್ ಮನೆಗೆ ಹೋಗಿ ಅವ್ರನ್ನು ಕೂಡ ಪಿಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಬೆಳಗ್ಗೆ ನಾವು ಹೊರಟಿದ್ರಿಂದ ವೆದರ್ ತುಂಬಾ ಚೆನ್ನಾಗಿತ್ತು. ಜಾಸ್ತಿ ಟ್ರಾಫಿಕ್ ಕೂಡ ಇರಲಿಲ್ಲ. ಫಾಗ್ ಕೂಡ ಚೆನ್ನಾಗಿ ಬೀಳ್ತಿತ್ತು. ಸೊ ಸಾಂಗ್ಸ್ ಎಲ್ಲ ಕೇಳ್ಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಹೊರಟ್ವಿ. ನಾವು ಹೋಗಿದ್ದು ಮೈಸೂರು ರೂಟಿಂದ. ಸೊ ಅಲ್ಲಿ ದಾರಿಲಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಕ್ತು. ಕೈ ಮುಗಿದು ಪ್ರಯಾಣ ಚೆನ್ನಾಗಾಗಲಿ ಅಂದ್ಬಿಟ್ಟು ಕೈ ಮುಗಿದು ನೋಡ್ಕೊಂಬಿಟ್ಟು ಮತ್ತೆ ಅಲ್ಲಿಂದ ಹೊರಟ್ವಿ. ಮತ್ತೆ ಅಲ್ಲಿಂದ ಮೈಸೂರು ಕಡೆ ಹೊರಟ್ವಿ. ನಾವು ಹೋಗಿದ್ದು ದಸರಾ ಸೀಸನ್ ಆಗಿದ್ದರಿಂದ ಆನೆಗಳೆಲ್ಲ ಬಂದಿದ್ವು. ಸೊ ಮಕ್ಕಳು ಕೂಡ ಇದ್ರಲ್ವ, ಅವರು ಖುಷಿ ಪಡ್ತಾರೆ ಅಂದ್ಬಿಟ್ಟು ಬನ್ನಿ ಮಂಟಪ ಹತ್ರ ಹೋದ್ವಿ. ಆನೆಗಳೆಲ್ಲ ಅಲ್ಲಿರುತ್ತೆ ಅಂದ್ಬಿಟ್ಟು. ಬಟ್ ಅಲ್ಲಿರಲಿಲ್ಲ. ಅಲ್ಲಿ ವಿಚಾರಿಸಿದಾಗ ಆನೆಗಳೆಲ್ಲ ವಾಕಿಂಗ್ ಮುಗಿಸ್ಕೊಂಡು ಫೈರ್ ಕ್ಯಾಂಪ್ ಹತ್ರ ಹೋಗಿದ್ದಾರೆ ಅಂತ ಹೇಳಿದ್ರು. ಸೊ ಅಲ್ಲೇ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನಾಷ್ಟ ಮಾಡೋಣ ಅಂತ ಮಂಡಿ ಮೊಹಲ್ಲಾದಲ್ಲಿ ಇರುವ ಹನುಮಂತು ಪಲಾವ್ಗೆ ಹೋದ್ವಿ. ಸೊ ಅಲ್ಲಿ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಮೈಸೂರಿಗೆ ಹೋದಾಗಲೆಲ್ಲ ಹನುಮಂತು ಪಲಾವ್ನ ಮಿಸ್ ಮಾಡೋದೇ ಇಲ್ಲ. ಮಾತಾಡ್ಸ್ಬಾರ್ದು ಅಷ್ಟೇ. ಸೊ ಅಲ್ಲಿ ಊಟ ಮಾಡಿದಂಥ ಎಲ್ಲ ಆ್ಯಕ್ಟರ್ಸ್ ಫೋಟೋಸ್ ಎಲ್ಲ ಹಾಕಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಕೂಡ ತಿಂಡಿ ತಿಂದ್ಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ. ಮೈಸೂರಿಗೆ ಬಂದುಬಿಟ್ಟು ಅಲ್ಲಿ ಮೈಸೂರು ಪಾಕ್ ತಿಂದಿಲ್ಲ ಅಂದರೆ ಹೇಗೆ ಅಂತ ಯೋಚನೆ ಮಾಡಿದ್ವಿ. ಆವಾಗ ನಮ್ಗೆ ಹೊಳ್ದಿದ್ದು ಅಂದರೆ ಗುರು ಸ್ವೀಟ್ಸು. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಮೈಸೂರು ಪಾಕ್ ತೊಗೊಳ್ಳೋಣ ಅಂತ ಹೋದ್ವಿ. ತುಂಬಾ ರಶ್ ಆಗಿತ್ತು, ಜಾಸ್ತಿ ಜನ ಇದ್ದರು. ಸೊ ಅದರಲ್ಲೂ ನಾವು ಸ್ವಲ್ಪ ಮೈಸೂರು ಪಾಕ್ ತೊಗೊಂಡ್ವಿ. ಎಲ್ಲರೂ ಕೂಡ ಟೇಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತೆ ಆನೆಗಳನ್ನ ನೋಡೋಣ ಅಂದ್ಬಿಟ್ಟು ನಾವೆಲ್ಲ ಸೇರಿಕೊಂಡು ಮತ್ತೆ ಫೈರ್ ಕ್ಯಾಂಪ್ ಹತ್ರ ಹೋದ್ವಿ. ಮಕ್ಳು ಇದ್ವಲ್ಲ ಅಂತ ಮೇಯ್ನಾಗಿ ನಾವು ಹೋಗಿದ್ದೆ. ಮಕ್ಳು ಇದ್ವಲ್ಲ ಅಂದ್ಬಿಟ್ಟು ನೋಡ್ಕೊಂಡು ಹೋಗಲೇಬೇಕು ಅಂತ ಮತ್ತೆ ಹೊರಟ್ವಿ. ಮತ್ತು ಎಲ್ಲರೂ ಕೂಡ ಫೈರ್ ಕ್ಯಾಂಪ್ ಹತ್ರ ಬಂದ್ವಿ. ಸುಮಾರು ಹೊತ್ತು ಕಾದ್ಮೇಲೆ ಆನೆಗಳೆಲ್ಲ ಫೈರ್ ಕ್ಯಾಂಪಿಂಗ್ ಮುಗಿಸ್ಕೊಂಡು ವಾಪಸ್ ಬರ್ತಾಯಿದ್ವು. ಒಟ್ಟು ಎಲ್ಲ ಸೇರಿ 13 ಆನೆಗಳು ಬಂದಿದ್ವು. ನಾನು ಫಸ್ಟ್ ಟೈಮ್ ಅಷ್ಟೊಂದು ಆನೆಗಳನ್ನ ನೋಡಿದ್ದು. ಅಂದರೆ ತುಂಬಾ ವರ್ಷಗಳಿಂದ ಆಸೆ ಇತ್ತು ದಸರಾ ಆನೆ ನೋಡಬೇಕು ಅಂತ. ಅವತ್ತು ನನ್ನ ಆಸೆ ಎಲ್ಲ ನೆರವೇರ್ತು ಅಂತ ಹೇಳ್ಬೋದು. ನಾನಂತೂ ತುಂಬಾ ಖುಷಿಪಟ್ಟಿದ್ದೆ, ತುಂಬಾ ಎಕ್ಸೈಟ್ ಆಗಿದ್ದೆ. ಸೊ ನಮ್ಮ ಅಪ್ಪ ಅಮ್ಮಂಗೆ ಎಲ್ಲರಿಗೂ ವಿಡಿಯೋ ಕಾಲ್ ಮಾಡಿ ಎಲ್ಲರಿಗೂ ತೋರಿಸ್ದೆ. ಎಲ್ಲರೂ ಖುಷಿಪಟ್ಟರು. ಸೊ ನನ್ನ ಮಗಳಂತೂ ತುಂಬಾ ಖುಷಿಪಟ್ಲು ಅಂತಲೇ ಹೇಳ್ಬೋದು. ಇಬ್ಬರು ಮಕ್ಕಳು ಕೂಡ ತುಂಬಾ ಖುಷಿಪಟ್ಲು. ಬಟ್ ಅವುಗಳು ಹೆಸರಿಟ್ಟು ಕರೆದಾಗ ಭೀಮ, ಕಾವೇರಿ, ಏಕಲವ್ಯ ಅಂತ ಹೆಸರಿಟ್ಟು ಕರೆದಾಗ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಯಿತ್ತು. ಅದನ್ನು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ತುಂಬಾ ಖುಷಿ ಆಯಿತು. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೋಗೋ ದಾರಿಲಿ ಶುಕವನ ಕೂಡ ಸಿಕ್ಕಿತ್ತು. ಸೊ ಒಳಗಡೆ ಹೋಗೋಕ್ಕಾಗಿಲ್ಲ, ಆಚೆಯಿಂದನೇ ನೋಡಿಕೊಂಡು ಹಾಗೆ ಮತ್ತೆ ಹೋಗೋಣ ಅಂದ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಹಂಗೆ ಹೊರಟ್ವಿ. ಸೊ
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋದಲ್ಲಿ ಏನಾದರೂ ಇಂಪ್ರೂವ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಈ ಥರ ಚೆನ್ನಾಗಿರೋ ವಿಡಿಯೋ ಮಾಡೋಕ್ಕೆ ನನಗೆ ಮೋಟಿವೇಟ್ ಸಿಕ್ಕಂಗಾಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.